ಆ ಮರಕ್ಕೆ ಎಲ್ಲರೂ ಪೂಜೆ ಮಾಡ್ತಿದ್ರು. ಎಲ್ರ ಪಾಲಿಗೆ ಅದೊಂಥರ ದೇವಸ್ಥಾನ ಆಗಿತ್ತು. ನಾನು ತುಂಬಾ ವರ್ಷಗಳಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದೆ. ಈಗ ಇದ್ದಕ್ಕಿದ್ದಾಗೆ ಬಂದು ದೇವಸ್ಥಾನ ಬೀಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮರದ ನೆರಳಲ್ಲಿ ನಮ್ಮಂತ ವಯಸ್ಸಾದವರೆಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಆ ಜಾಗಕ್ಕೆ ಹಿರಿಯರ ಕಟ್ಟೆ ಅಂತಿದ್ರು. ನಮ್ದೊಂದು ಕಟ್ಟೆ ಇದೆ ಅಪ್ಪ. ನಾವು ವಯಸ್ಸಾದವರೆಲ್ಲ ಅಲ್ಲಿ ಸೇರ್ಕೊಂಡು ದಿನ ಹರಟೆ ಹೊಡಿತೀವಿ. ಊರಿನ ವಿಚಾರ ಎಲ್ಲ ಚರ್ಚೆ ಮಾಡ್ತೀವಿ. ಹಿರಿಯ ನಾಗರಿಕರ ಕಟ್ಟೆ ಅಂತ ಕರೀತಾರೆ. ಆ ಮರದಲ್ಲಿ ನೂರಾರು ಪ್ರಾಣಿ ಪಕ್ಷಿಗಳಿಗೆ ಗೂಡು ಕಟ್ಕೊಂಡು ವಾಸ ಮಾಡ್ತಿದ್ದು. ಈಗ ಒಂದೇ ಸಲ ಹಾಳಾಗ್ಬಿಡುತ್ತಲ್ಲಪ್ಪ ದೇವರೇ ಭಗವಂತ. ನೂರಾರು ಪ್ರಾಣಿ ಪಕ್ಷಿಗಳಿರೋ ನನ್ನ ಮನೆನ ಕಿತ್ಕೋತಿದ್ದಾರೆ ಸರ್. ಭಗವಂತ, ಬಾವಾ ಏನಾಯ್ತು? ಎದೇನೋಯ್ತಿತ್ತ? ನನ್ನ ಸ್ನೇಹಿತನ ಮರ, ನನ್ನ ಸ್ನೇಹಿತನ ಮರ, ನನ್ನ ಸ್ನೇಹಿತನ ಮರ. ಯಾವ ಸ್ನೇಹಿತನ ಮರನೋ? ಏನಾಯ್ತು? ಅಪ್ಪ, ಆ ಮರನ ಆಲ್ರೆಡಿ ಕಡ್ದು ಬಿಡಿದಾರಪ್ಪ. ಮರ ಅಂದ್ರೇನೆ ದೇವ್ರಿರೋ ಜಾಗ, ಅದೇ ನಿಜವಾದ ದೇವ್ರ ಮನೆ. ಇಲ್ಲ ಇಲ್ಲ, ನಮ್ಮ ಏರಿಯಲ್ಲಿರೋ ಈ ಮರನಾದ್ರೂ ನಾನು ಉಳಿಸ್ಕೊಳ್ಳೇಬೇಕು. ಶಿವರೇ, ಆಲ್ರೆಡಿ ಮರ ಕಡಕ್ಕೆ ಆದೇಶ ಕೊಟ್ಟಿರಂದ್ರೆ ಅದ್ರಲ್ಲಿ ತುಂಬ ಜನ ಇನ್ವಾಲ್ವ್ ಆಗಿರ್ತಾರೆ ಮರ್ರೆ. ಅದು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಅಂದೇಳಿ ಹೇಳ್ತಿದ್ರು. ಅಂದಮೇಲೆ ಲ್ಯಾಂಡ್ ಮಾಫಿಯಾ, ರಿಯಲ್ ಎಸ್ಟೇಟ್ ಅವರೆಲ್ಲ ಇರ್ತರು. ಈಗ ಬೇಡ, ಮರ ಕಡಿಬೇಡಿ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ತೊಂದರೆ ಆಗ್ತ ಮರ್ರೆ. ಅವ್ರನ್ನೆಲ್ಲ ಎದುರಾಯ್ಕೊಂಡು ಧರಣಿ ಕುಕಂಕ ಹತ್ತ. ನಿಮಗೂ ಫ್ಯಾಮಿಲಿ ಇತ್ತು, ಯೋಚನೆ ಮಾಡಿ. ಇಲ್ಲ ಕಾಶ್ವರ, ಅದೇನಾಗುತ್ತೋ ಆಗ್ಲಿ. ಏನ್ ನಮಗ್ ಮಾತ್ರ ಫ್ಯಾಮಿಲಿನಾ? ಆ ಮರ ನೆಚ್ಕೊಂಡಿರೋ ಪ್ರಾಣಿ ಪಕ್ಷಿಗಳ ಫ್ಯಾಮಿಲಿ ಇದೆ. ಮರ ಅಂದ್ರೆ ಬರೀ ಮರ ಅಲ್ಲ ಕಾಶ್ಯವರೇ, ಅದು ದೇವ್ರ ಮನೆ. ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ರೆ ಆಗದೆ ಇರೋದು ಜಗತ್ತಲ್ಲಿ ಏನೂ ಇಲ್ಲ. ಧರಣಿ ಮಾಡಿದ್ರು ಸರಿ, ಈ ಮರನ ನಾವು ಉಳಿಸ್ಕೊಳ್ಳೇಬೇಕು. ಧಿಕ್ಕಾರ 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 ಅಧಿಕಾರಿಗಳಿಗೆ ಧಿಕ್ಕಾರ. ಇದ್ದರೆ ಮರ, ಬಾರದು ಜ್ವರ. ಹೋದರೆ ಮರ, ಊರಿಗೆ ಬರ. ಉಳಿಸಿ ಉಳಿಸಿ ಮರವನ್ನು ಉಳಿಸಿ. ಮರ ಕಡಿಯಲು ಅನುಮತಿ ಕೊಟ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಿರಿಯರೇ, ಮಕ್ಕಳೇ, ತಾವೆಲ್ಲರೂ ನನ್ನ ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದೀರಾ. ಬಹಳ ಸಂತೋಷ. ನಾವೆಲ್ಲರೂ ಇದೇ ಏರಿಯಾದವರು. ಕೆಲವರು ಇಲ್ಲಿ 10 ವರ್ಷದಿಂದ ಇದ್ದಾರೆ, ಕೆಲವರು 20, ಕೆಲವರು 30. ಆದರೆ ಈ ಮರ ನಮ್ಮೆಲ್ಲರಿಗಿಂತ ಮುಂಚೆಯಿಂದನೂ ಇಲ್ಲಿದೆ. ನಮಗೆ ಉಸಿರಾಡೋದಕ್ಕೆ ಗಾಳಿ ಕೊಡ್ತಾ ಇದೆ, ಬಿಸಿಲಲ್ಲಿ ಒಳ್ಳೆ ನೆರಳು ಕೊಡ್ತಾ ಇದೆ, ಮಳೆ ಬಂದರೆ ನಿಲ್ಲೋದಕ್ಕೆ ಜಾಗ ಕೊಡ್ತಾ ಇದೆ. ಅಷ್ಟೇ ಅಲ್ಲ ಬಾವಾ, ಈ ಮರಕ್ಕೆ ಕೈ ಮುಗ್ದು ನನಗೆ ಮಕ್ಕಳು ಭಾಗ್ಯ ಕೊಡು ಅಂತ ಬೇಡ್ಕೊಂಡಿದ್ದೀನಿ. ಇದು ಬರೀ ಮರ ಅಲ್ಲ, ದೇವಸ್ಥಾನ. ದೇವಸ್ಥಾನದಲ್ಲಿ ಒಬ್ಬ ದೇವರು ಇರ್ತಾನೆ, ಆದ್ರೆ ಹಸುವಿನಲ್ಲಿ ಮುಕ್ಕೋಟಿ ದೇವಾನು ದೇವತೆಗಳಿರ್ತಾರೆ. ಆದ್ರೆ ಈ ಮರ ಅನ್ನೋದು ಕಾಮಧೇನುಗೆ ನೆರಳು ಕೊಡೋ ಮಹಾ ಕಾಮಧೇನು. ಹಾಗಾಗಿ ಈ ಮರ ಅನ್ನೋದು ದೇವಸ್ಥಾನ ಅಲ್ಲ, ದೇವಲೋಕನೇ ಅನ್ಬಹುದು. ಎಂಥ ಮಾತು ಹೇಳಿದ್ರಿ ಅಜ್ಜಾರ. ಅಲ್ಲ, ದೇವಸ್ಥಾನನ ಕೊಡಿಯಾಕ ಬರ್ತೀವಿ ಅಂದ್ರೆ ಬಿಡಂಗಿಲ್ಲ, ಅಂತದ್ರಾಗ ದೇವಲೋಕನ ಮುಟ್ಟಾಕ ಬಂದ್ರೆ ಬಿಡ್ತೀವೇನ? ಒಂದು ಪೊಗದಸ್ತಾಗಿರೋ ಮರನ ಕಡ್ದು ದಪ್ಪ ದಪ್ಪ ದೊಣ್ಣಿ ಮಾಡ್ಕೊಂಡು ಎದಿ ಎತ್ತಿ ನಿಂತ್ಕೊಂಡು ಅದ್ ಯಾವ ಬರ್ತಾನ ಬರ್ಲಿ ಅಂತಂದ್ರೆ ಬಿಟ್ಟು ಬಿಡ್ತೀವೇನ? ಏ ಪವ್ಯ, ಮರ ಕಡಿಬಾರ್ದು ಅಂತಾನೆ ನಾವು ಹೋರಾಟ ಮಾಡ್ತಾ ಇರೋದು. ನೀನ್ ಮರ ಕಡಿಯೋದ್ರ ಬಗ್ಗೆನೇ ಮಾತಾಡ್ತಾ ಇದೀಯಲ್ಲ. ಅಲ್ಲ, ನಾವ್ ಏನ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಒಂಚೂರು ಗಮನ ಇರ್ಲಿ. ಶಿವಣ್ಣ, ನೀವೇನ್ ಹೇಳ್ತಿರೋ ಅದೆಲ್ಲದಕ್ಕೂ ಜೈ. ಉಪವಾಸ ಕೂರೋಣ ಅಂದ್ರೂ ಓಕೆ, ದಾಳಿ ಮಾಡೋಣ ಅಂದ್ರೆ ಅದಕ್ಕೂ ಸೈ. ಅಯ್ಯೋ ಸಂಧ್ಯಾ ಅವರೇ, ನಾವು ಹೋರಾಟದ ಮೇಲೆ ನಂಬಿಕೆ ಇಡಬೇಕು, ಹಾರಾಟದ ಮೇಲಲ್ಲ. ನಾವು ನ್ಯಾಯವಾಗಿದ್ದೀವಿ, ನಮಗೆ ಬೆಲೆ ಸಿಕ್ಕೇ ಸಿಗುತ್ತೆ. ನೋಡ್ತಾ ಇರಿ, ನಮ್ಮ ಹೋರಾಟ ನೋಡಿ ಅಧಿಕಾರಿಗಳು ಬರ್ತಾರೆ, ಬರಲೇಬೇಕು.
ಅಧಿಕಾರಿಗಳು ಅಧಿಕಾರಿಗಳು ಶಿವಪ್ಪ ಅನ್ಯಾಯ ಆಗೋತಪ್ಪ, ಅನ್ಯಾಯ. ಅನ್ಯಾಯನ? ಏನ್ ಅನ್ಯಾಯ ಅರ್ಚಕ್ರೆ? ನೀವೆಲ್ಲ ಇಲ್ಲಿ ಸೇರಿರೋದು ಮರ ಕಡಿಯೋ ಅಧಿಕಾರಿಗಳಿಗೆ ಗೊತ್ತಾಗೋಗಿದೆ. ಅದಕ್ಕೆ ಇದನ್ನ ನಿಲ್ಲಿಸ್ಬೇಕು ಅಂತ ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಡ್ ಬರ್ತಿದ್ದಾರೆ. ಬರ್ಲಿ ಬಿಡಿ, ನಮ್ ಚಿಕ್ಕಪ್ಪನ ಪೊಲೀಸೇ, ನಾವ್ ಹೆದ್ರಲ್ಲ. ಈ ಮರ ಉಳಿಬೇಕಷ್ಟೇ. ಅದು ಹಂಗೆ ಆತಿಲ್ಲ ಕಂದ. ಈ ಹೋರಾಟಕ್ಕೆ ನಾವೇನು ಪರ್ಮಿಷನ್ ತಗೊಂಡ್ಲಿಲ್ಲ. ಅಧಿಕಾರಿಗಳು ಮಾತು ಕೇಳ್ಕೊಂಡು ಡಿಪಾರ್ಟ್ಮೆಂಟ್ ಅವರು ನನ್ನ ಮೇಲೂ ಆಕ್ಷನ್ ತಗೊಬೋದು. ಶೋರೆ, ಇದೆಂತಕ್ಕೂ ಸರಿ ಹೋತಿಲ್ಲ ಮರ್ರೆ. ಅಲ್ಲ ಕಾಶೋರೆ, ನೀವೇ ಹೀಗಂದ್ಬಿಟ್ರೆ ಮರದ ಕತೆ ಏನು? ರೀ, ಇದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ. ಹೆಚ್ಚು ಕಡಿಮೆ ಆಯಿತು ಅಂದರೆ ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ ಅಂತೆಲ್ಲ ಅಲಿಬೇಕಾಗತ್ತೆ. ಪಾಪ ನಮ್ಮ ಜೊತೆ ಮಾವ ಪ್ರಾಣಿ ಎಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಹೌದು ಬಾವಾ, ಸುಮ್ಮನೆ ಚಾನ್ಸ್ ತಗೊಳ್ಳೋದು ಬೇಡ. ಅವೆಲ್ಲ ಆಗಲ್ಲ. ಅದು ಹೇಗೆ ಬಂದು ಮರ ಕಡಿತಾರೋ ನಾನು ನೋಡೇ ಬಿಡ್ತೀನಿ. ನಾನು ಮಾತ್ರ ಈ ಮರ ಬಿಟ್ಕೊಡಲ್ಲ. ಏ ದಡ್ಡ, ಕಡಿಯೋನಿಗೆ 100 ಆಯುಧ ಇರಬಹುದು, ಆದರೆ ಕಾಯೋನಿಗೆ ಸತ್ಯ ಒಂದೇ ಆಯುಧ. ನಮ್ಮ ಏರಿಯಾ ಜನ ಎಲ್ಲ ಈ ಮರನ ಉಳಿಸ್ಕೋಬೇಕು ಅಂತ ಸತ್ಯವಾಗಿ ಹೋರಾಡ್ತಿದ್ದೀವಿ. ಇವತ್ತು ನಮ್ಮನ್ನ ಇಲ್ಲಿಂದ ಸಾಗಾಕ್ಬಹುದು, ಆದರೆ ಭಗವಂತ ನಮಗೆ ದಾರಿ ಮಾಡಿಕೊಡ್ತಾನೆ. ಆ ಭಗವಂತನ ದಾಟ್ಕೊಂಡು ಇಲ್ಲಿ ಬರೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಡಿಯಪ್ಪ ಹೋಗೋಣ. ಶೋರೆ, ಪೊಲೀಸರು ಬಂದ್ರಕ್ಕ ಅಂತ ಅವ್ರು ಬಂದ್ರೆ ನಮಗೆ ಸಮಸ್ಯೆ ಮರ್ರೆ. ಬನ್ನಿ ಮರ್ರೆ, ಹಾಪ. ಯಾರು ಹತಾಶರಾಗಬೇಡಿ. ಈ ಪ್ಲ್ಯಾನ್ ವರ್ಕ್ ಆಗಿಲ್ಲ ಅಂದರೆ ಏನು, ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ. ಏನು ಪ್ಲ್ಯಾನ್ ಮಾಡಿ ಅಂತ ಶಿವವ್ರೆ? ನಾವೇನೋ ಪ್ಲ್ಯಾನ್ ಮಾಡ್ಬೋದು, ಆದರೆ ಆ ಪ್ಲ್ಯಾನಿಗೆ ಮೇಲಿಪ್ಪ ಸಪೋರ್ಟ್ ಮಾಡ್ಕೊಳ್ದ. ಆ ದೇವರೇ ನಮ್ಮ ಕೈ ಬಿಟ್ಟ ಮೇಲೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಬಾವಾ. ಭಗವಂತ ಬೇರೆ ಏನಾದರೂ ದಾರಿ ತೋರಿಸ್ತಾನೆ, ಯೋಚನೆ ಮಾಡೋಣ. ಅಮ್ಮ, ನನ್ನ ಹತ್ರ ಒಂದು ಐಡಿಯಾ ಇದೆ, ಹೇಳ್ತೀನಿ, ಯಾರು ನಗಬಾರ್ದು. ನಗೋತರ ಐಡಿಯಾನ ಪ್ರಾಣಿ? ಪ್ಲೀಸ್ ಹೇಳು, ನಗ್ತೀವಿ. ಅಪ್ಪ ಪ್ಲೀಸ್, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನಾನೊಂದು ಮೂವಿ ನೋಡಿದೆ. ಅದರಲ್ಲಿ ಒಂದು ಊರಿಗೆ ರೋಡ್ ಮಾಡೋಕ್ಕೆ ಜನ ಬರ್ತಾರೆ. ಅವರು ರೋಡ್ ಮಾಡ್ಬೇಕಾದ್ರೆ ಡಿಗ್ ಮಾಡ್ತಿರ್ತಾರಲ್ಲ, ಅವಾಗ ಅವ್ರಿಗೊಂದು ವಿಗ್ರಹ ಸಿಗತ್ತೆ. ಅದನ್ನ ಊರಿನ ಜನ ಉದ್ಭವ ಮೂರ್ತಿ ಅಂತಾರೆ. ಅವಾಗ ರೋಡ್ ಮಾಡಕ್ ಬಂದವರು ಆ ವಿಗ್ರಹ ಇರೋ ಜಾಗನ ಬಿಟ್ಟು ಬೇರೆ ಕಡೆ ರೋಡ್ ಮಾಡ್ತಾರೆ. ನಾವು ಈ ಮರದ ವಿಚಾರದಲ್ಲಿ ಹಿಂಗೆ ಮಾಡಿದ್ರೆ ಹೆಂಗೆ? ಪ್ರಣಿ, ಇದ್ದ ದೇವಸ್ಥಾನನೇ ಕೆಡುತ್ತಿದ್ರಮ್ಮ. ಇನ್ನು ಉದ್ಭವ ಮೂರ್ತಿ ಅಂದಲ್ಲಿ ಸುಳ್ಳು ಹೇಳ್ರೆ ಆ ಭಗವಂತ ಮೆಚ್ಚನ. ಹಾಗಾದ್ರೆ ಈ ಐಡಿಯಾ ಹೇಗಿದೆ? ಆ ಮರದ ಕೆಳಗೆ ನಿಧಿ ಇದೆ ಅಂತ ಸುದ್ದಿ ಹಬ್ಬಿಸ್ಬಿಟ್ರೆ? ಆಹಾ, ಎಂಥ ಐಡಿಯಾ, ಎಂಥ ಐಡಿಯಾ. ಈ ಬಾರಿಯ ಮಹಾನ್ ಮಹಿಳಾ ಜ್ಞಾನಿ ಪ್ರಶಸ್ತಿಗೆ ನಿನ್ನನ್ನೇ ಶಿಫಾರಸ್ ಮಾಡಬಹುದು. ಆದರೆ ನಾವು ಮಾಡಲ್ಲ. ಗೌರಿ, ನಿಧಿ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಮರನ ಉಳಿಸಲ್ಲ. ಅನ್ಕೊಂಡಿದ್ದ ಡೇಟಿಗಿಂತ ಮುಂಚೆನೆ ಅದನ್ನ ಕಡ್ದು ಹಾಕಿ ನೆಲ ಬಗಿತಾರಷ್ಟೆ. ಶೋರ್, ಯಾವ ಪ್ಲ್ಯಾನು ವರ್ಕ್ ಆಗ್ತಿಲ್ಲ. ಈಗ ಎಂತ ಮಾಡೋದು ಮಾರ್ರೆ? ಚಿಕ್ಕಪ್ಪ, ಎಮೋಷನ್ ಇದ್ರೆ ಮಾತ್ರ ಮರಾನೇ ಆಗಲಿ ವ್ಯಕ್ತಿನೇ ಆಗಲಿ ಉಳಿಸ್ಕೊಳಕ್ಕಾಗೋದು. ಎಮೋಷನ್ ಅಂದ್ರೆ? ಅಪ್ಪ, ಇವಾಗೆಲ್ಲ ನೀವು ಆ ಮರನ ಉಳಿಸ್ಕೋಬೇಕು ಅಂತ ಯಾಕೆ ಹೇಳ್ತಿದ್ದೀರಾ? ನಿಮ್ಮೆಲ್ರಿಗೂ ಆ ಮರದ ಮೇಲೆ ಒಂದು ಎಮೋಷನ್ ಇದೆ. ಅದೇ ಥರ ಬೇರೆಯವ್ರಿಗೂ ಆ ಮರದ ಮೇಲೆ ಎಮೋಷನ್ ಇದ್ರೆ ಮರ ಉಳಿಯತ್ತೆ. ಕರೆಕ್ಟಾಗಿ ಹೇಳಿದೆ ಪ್ರಣಿ. ಎಮೋಷನ್, ಭಾವನಾತ್ಮಕ ಸಂಬಂಧ ಅಂದರೆ ಭಾವನೆಗಳಿಗೂ ಮೀರಿದ ಸಂಬಂಧ. ಅದ್ಯಾವ ಸಂಬಂಧ? ನನಗೂ ಗೊತ್ತಿಲ್ಲ. ಅದನ್ನು ಭಗವಂತನೇ ಹೇಳ್ತಾನೆ. ನಮ್ಮ ಕೈಲಿ ಆ ಕೆಲಸನ ಮಾಡಿಸ್ತಾನೆ. ಅಂದ್ರೆ ವೇಟ್ ಅಂಡ್ ಸಿ. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಕೇಳ್ರಪ್ಪ ಕೇಳ್ರಿ,
ಕೇಳ್ರಪ್ಪ ಕೇಳ್ರಿ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಇರು ಸಮಾಧಾನ ಅದೇನು ಬಿಸಿ ಬಿಸಿ ಸುದ್ದಿ ನಮಗೂ ಹೇಳಪ್ಪ. ಆರೋಗ್ಯಕ್ಕೆ ಮುಂಚೆ ಕಿವಿಗೆ ಹಾಕೊಳ್ತೀವಿ, ಇಲ್ಲಾಂದ್ರೆ ಟೇಸ್ಟ್ ಸಿಗಲ್ಲ. ಶಿವಪ್ಪಣ್ಣರ, ಇಡೀ ಊರಾಗ ಮಂದಿಗೆ ಗೊತ್ತಾಗೈತಿ, ನಿಮಗ್ ಗೊತ್ತಿಲ್ಲನಾ? ಊರಿಗೆ ಬರೋ ಸುದ್ದಿ ಬಾರಿಗೆ ಬರುತ್ತಪ್ಪ, ಆದ್ರೆ ನಾನು ಬಾರಿಗೆ ಹೋಗಲ್ವೇ, ಹಾಗಾಗಿ ನನ್ನವರೆಗೂ ಬಂದಿಲ್ಲ. ನೀನೇ ಬಾಯ್ಬಿಟ್ಟು ಹೇಳು. ಅದೇನಪ್ಪ ಅಂತಂದ್ರ ನಮ್ಮ ಏರಿಯಾಕ ಅಂದ್ರ ಶಂಕರಪುರಕ್ಕೆ ಪ್ರೆಸಿಡೆಂಟ್ ಬರಾಕತ್ತಾರ. ಹೌದಾ? ಹಾಗಾದ್ರೆ ಡ್ರೈ ಜಾಮೂನ್ ನನ್ನ ಲೆಕ್ಕದಲ್ಲಿ ಕೊಡ್ತಾನೆ ಮಾರ ಅವರಿಗೆ. ಏ ಮಂಗಳೂರು ಮಂಜುನಾಥ, ಜಾಮೂನ್ ಕೊಡೋದಕ್ಕೆ ಬರ್ತಾ ಇರೋದು ನಮ್ಮ ಏರಿಯಾ ಪ್ರೆಸಿಡೆಂಟ್ ಅಲ್ಲಪ್ಪ, ನಮ್ಮ ದೇಶದ ಪ್ರೆಸಿಡೆಂಟು, ರಾಷ್ಟ್ರಪತಿಗಳು. ಅದೇ ಸರ ನೀನು ಬಂದಿರೋ ಸುದ್ದಿ? ಹೌದ್ರಿ ಶಿವಪ್ಪಣ್ಣರ, ಕರೆ ಐತ್ರಿ. ಎಕ್ಸ್ಪೆಕ್ಟ್ ಆಗಿದೆ. ಆದ್ರೂ ಪವ್ಯ, ನನ್ಗೆ ಯಾಕೋ ಅನುಮಾನ. ಅಲ್ಲ, ಪ್ರೆಸಿಡೆಂಟು ಎಲ್ಲಾ ಬಿಟ್ಟು ನಮ್ಮ ಏರಿಯಾ ಯಾಕಪ್ಪ ಬರ್ತಾರೆ? ಮೋಸ್ಟ್ಲಿ ನೆನ್ನೆ ಮೊನ್ನೆ ಉಳಿದಿರೋ ಕೇಕ್ ಸೇಲ್ ಆಗ್ಲಿ ಅಂತ ಜನಗಳ ಮುಂದೆ ನೀನೇ ಸುಳ್ಳು ಹೇಳ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಯ್ಯೋ ಶಿವಪ್ಪಣ್ಣರ, ಸೌದತ್ತಿ ಎಲ್ಲವ ನಾಣ್ಯಾಗೋ ಸತ್ಯ ಐತ್ರಿ. ಕೇಕ್ ಉಳಿದಿದೆ ಅನ್ನೋದ? ಹಂಗಲ್ರಿ, ನಮ್ಮ ಶಂಕರಪುರಕ್ಕೆ ಪ್ರೆಸಿಡೆಂಟ್ ಬರತ್ತಾರಂತ. ಬೇಕಾದ್ರೆ ಸಾಕ್ಷಿ ಸಮೇತ ತೋರಿಸ್ತೇನೆ, ನೋಡ್ರಿ. ಇದು ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ. ದೇಶದ ಪ್ರಥಮ ಪ್ರಜೆ ಅಂತ ಕರೆಸಿಕೊಳ್ಳೋ ಗೌರವಾನ್ವಿತ ರಾಷ್ಟ್ರಪತಿಗಳು ಬೆಂಗಳೂರಿಗೆ, ಅದು ಕೂಡ ಶಂಕರಪುರಕ್ಕೆ ಆಗಮಿಸಲಿದ್ದಾರೆ. ಮರ ಕಟ್ಸ್ಬಿಟ್ಟು ಜವಾಬ್ದಾರಿ ಮುಗಿದೋಯ್ತು ಅನ್ಕೊಂಡ್ರೆ ಇದೇನಪ್ಪ ಹೊಸ ವಿಷಯ? ಶಂಕರಪುರಕ್ಕೆ ಪ್ರೆಸಿಡೆಂಟಾ? ಏನಿದೆಲ್ಲ? ಇದೇನಪ್ಪ, ಎಲ್ಲಿಯ ಉತ್ತರ ಭಾರತ, ಎಲ್ಲಿಯ ಶಂಕರಪುರ ಅನ್ಕೊಳ್ತಿದ್ದೀರಾ? ಹೇಳ್ತೀವಿ ಕೇಳಿ. ಮಾನ್ಯ ರಾಷ್ಟ್ರಪತಿಗಳು ಬಾಲ್ಯದಲ್ಲಿದ್ದಾಗ ಅವರ ಅಜ್ಜಿ ಮನೆಗೆಂದು ಬೆಂಗಳೂರಿಗೆ ಬಂದಿದ್ರಂತೆ. ಆ ಸಂದರ್ಭದಲ್ಲಿ ಅವರ ಕಜಿನ್ಗಳ ಜೊತೆ ಇದೇ ಶಂಕರಪುರದಲ್ಲಿರೋ ದೊಡ್ಡ ಮರದ ಬಳಿ ಆಟವಾಡಿದ ನೆನಪನ್ನ ಮತ್ತೊಮ್ಮೆ ಮೆಲುಕು ಹಾಕಲಿಕ್ಕೆ ಬರ್ತಿದ್ದಾರೆ. ಆಹಾ, ಹತ್ತದ ಮೇಲೆ ಏಣಿನೇ ತಳ್ಳು ಬಿಸಾಕೋ ಜನಗಳಿರೋ ಈ ಕಾಲದಲ್ಲಿ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಆಡಿದ ಮರ ಅದನ್ನ ನೋಡಕ್ ಬರ್ತಾ ಇದ್ದಾರೆ, ಅದು ಪ್ರೆಸಿಡೆಂಟ್ ಆದ್ಮೇಲೆ. ಅಂದ್ರೆ ಗ್ರೇಟ್ ಅಲ್ವಾ? ಮರ ಕಡ್ದ್ಬಿಟ್ರೆ ಜವಾಬ್ದಾರಿ ಮುಗಿದೋಗುತ್ತೆ ಅಂತ ಬಂದ್ರೆ ಇದೇನಪ್ಪ ಬ್ರೇಕಿಂಗ್ ನ್ಯೂಸು? ನಾನು ಕಡಿಸ್ಬೇಕು ಅನ್ಕೊಂಡಿರೋ ಮರದ ಜೊತೆ ಪ್ರೆಸಿಡೆಂಟ್ಗೆ ನಂಟಿರೋ ವಿಷಯನೇ ಗೊತ್ತಿಲ್ವೇ ನನಗೆ? ನೋಡ್ರಿ ಶಿವಪ್ಪಣ್ಣರ, ನನ್ನ ಮಾತು ಖರೆ ಐತಿಲ್ರಿ. ನೋಡ್ರಿ, ಇಂಥ ವ್ಯಕ್ತಿಗಳು ಜೋರಾಗಿ ಹೇಳಪ್ಪ, ಎಲ್ಲರೂ ಕೇಳಿಸ್ಕೊಳ್ಳಿ. ಆತ್ರಿ, ಆ ಕಾಲದಿಂದ ಈ ಕಾಲದವರೆಗೂ ಆ ಮರದ ಜೊತೆ ಕನೆಕ್ಟ್ ಇಟ್ಕೊಂಡಾರ ಅಂತಂದ್ರೆ ಎಂಥ ವ್ಯಕ್ತಿ ಇರ್ಬೇಕ್ರಿ. ಇಂಥ ವ್ಯಕ್ತಿಗಳು ಈ ಭೂಮಿ ಮೇಲೆ ಇರೋದ್ರಿಂದನ ಸಕಾಲಕ್ಕೆ ಮಳಿ ಬೆಳಿ ಎಲ್ಲ ಸರಿಯಾಗಿ ಆಗತ್ತಿರೋದು. ಏನಂತೀರಪ್ಪ? ಹೌದು. ಸರ್, ನಿಮ್ಗೆ ವಿಷಯ ಗೊತ್ತಾಯ್ತಾ? ಇಡೀ ರಾಜ್ಯದೆಲ್ಲ ಒಂದೇ ನ್ಯೂಸ್ ಸರ್. ಏನು ಪ್ರೆಸಿಡೆಂಟ್ ಬರ್ತಿರೋದಾ? ಅದೊಂದೇ ಅಲ್ಲ ಸರ್, ಮರ ಗಿಡ ಅಂದ್ರೆ ಪಂಚ ಪ್ರಾಣ ಅಂತೆ. ಇವಾಗ ಬೇರೆ ಚಾನಲ್ಲಿ ಅವ್ರ ಡೀಟೇಲ್ಸ್ ಹೇಳ್ತಾ ಇದ್ರು. ಅವ್ರ ಕಡೆ ಯಾರೋ ಚಿಕ್ಕ ವಯಸ್ಸಲ್ಲಿ ಸಾಸಿವೆ ಗಿಡ ಕಿತ್ತಾಗಿದ್ಗೆ ದೊಡ್ಡ ಗಲಾಟೆ ಮಾಡಿದ್ರಂತೆ. ಇನ್ನು ಅವ್ರಿಗೆ ಇಷ್ಟಾಗಿರೋ ಮರ ಕಡಿದ್ರೆ ಬಿಡ್ತಾರ ಸರ್? ಅಯ್ಯೋ, ಈಗ ಅದೇ ಕಣೆಯ ಯೋಚನೆ ಆಗ್ತಾ ಇರೋದು. ಏನಯ್ಯ ಮಾಡೋದು? ಸರ್, ಅವ್ರ ಬರೋಕ್ಕಿಂತ ಮುಂಚೆನೆ ಕಡ್ದ್ಬಿಟ್ರೆ ಹೆಂಗೆ? ಏ ಪವ್ಯ, ಅದೇಂಗಾಗುತ್ತೆ? ಅವ್ರು ಬರೋದಕ್ಕೂ ಮುಂಚೆ ಡೀಟೇಲ್ ಆಗಿ ಸೆಕ್ಯೂರಿಟಿ ಚೆಕ್ ಮಾಡಿರ್ತಾರೆ. ಚೆಕ್ ಮಾಡಬೇಕಾದಾಗ ಇದ್ದ ಮರ ಈಗ ಇದ್ದಕ್ಕಿದ್ದಾಗೆ ಇಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರ? ಅಧಿಕಾರಿಗಳಿಗೆ ಬ್ಯಾಂಡ್ ಬಾರಿಸ್ಬಿಡ್ತಾರೆ, ಬ್ಯಾಂಡು. ಓ ಬೇಡಪ್ಪ, ಅವ್ರು ಬರ್ತಾರಲ್ಲ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ ಕಣಯ್ಯ. ನಾನು ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದ ಮೇಲೂ ಮರನ ಕಟ್ಸಿದೀರಾ ಅಂದ್ರೆ ಆ ಅಧಿಕಾರಿಗಳನ್ನ ಸುಮ್ಮನೆ ಬಿಡ್ತಾರ? ಎತ್ತಂಗಡಿ ಮಾಡಿಸ್ಬಿಡ್ತಾರೆ. ಇಲ್ಲ ಅಂದ್ರೆ ಒಂದೇ ಸರಿ ಶಿವ. ಕೆಲಸ ಮಾಡು, ಮೊದಲು ಪ್ರೆಸಿಡೆಂಟ್ನ ರಿಸೀವ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡು. ಮಿಕ್ಕಿದ ದಿನ ಆಮೇಲೆ ನೋಡೋಣ. ಮರತಂಟೆಗೆ ಹೋಗ್ಬೇಡಿ. ಭವ್ಯ, ಮಂಜ, ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಮರದ ಹತ್ರ ಬರ್ತೀನಿ. ನೀವು ಎಲ್ಲಾರನ್ನೂ ಕರ್ಕೊಂಡು ಅಲ್ಲಿಗೆ ಬನ್ನಿ. ಪ್ರೆಸಿಡೆಂಟ್ ನೋಡ್ಬೇಕಪ್ಪ, ಪ್ರೆಸಿಡೆಂಟ್ನ. ಬನ್ನಿ ಬರ್ರಿ ಎಲ್ಲಗೂನ ಬರ್ರಿ. ಆಗಲ್ಲ. ರಾಷ್ಟ್ರಪತಿ ಅಂದ್ರೆ ಯಾರು? ಪ್ರೆಸಿಡೆಂಟ್ ಅಲ್ಲಮ್ಮ, ಮತ್ತೆ ಈ ದೇಶದ ಮೊದಲ ಪ್ರಜೆ. ಈ ಕ್ಲಾಸ್ ಮಾಡೋವಾಗ ನಾನು ಸ್ಕೂಲಿಗೆ ರಜೆ ಹಾಕಿದ್ದೆ ಅನ್ಸುತ್ತೆ, ಅದಕ್ಕೆ ನಂಗೆ ಗೊತ್ತಾಗ್ಲಿಲ್ಲ ಮಾವ. ಆ ಲೆಕ್ಕ ತಗೊಂಡ್ರೆ ನೀನು ಸುಮಾರು ಕ್ಲಾಸ್ಗಳಿಗೆ ರಜಾ ಹಾಕಿದ್ಯಾಗಿರಿ. ಈ ಸಂದರ್ಭದಲ್ಲಿ ನೀನು ಮೌನಕ್ಕೆ ಶರಣಾಗೋದೇ ಒಳ್ಳೇದು. ನಿಮ್ಗಿನ್ನೂ ನನ್ನ ಟ್ಯಾಲೆಂಟ್ ಗೊತ್ತಿಲ್ಲ. ಗೊತ್ತಿಲ್ಲ. ನಮ್ಮ ಸ್ಕಂದಂಗೆ ನಾನೇ ಸೋಷಿಯಲ್ ಸಬ್ಜೆಕ್ಟ್ ಎಲ್ಲ ಹೇಳ್ಕೊಡೋದು. ಅಯ್ಯೋ, ಈಗ ರಾಷ್ಟ್ರಪತಿ ವಿಷಯ ಬಿಟ್ಬಿಟ್ಟು ಬೇರೆ ಎಲ್ಲೋ ಹೋಗ್ತಾ ಇದೆ ನೋಡಮ್ಮ. ನಾನು ಈ ಮನೆಯ ಮೊದಲ ಪ್ರಜೆಯಾಗಿ ಹೇಳ್ತಿದ್ದೀನಿ, ನಾನು ರಾಷ್ಟ್ರದ ಮೊದಲ ಪ್ರಜೆಯನ್ನು ನೋಡಬೇಕು. ಅವ್ರನ್ನ ಟಿವಿಲೂ ನೋಡ್ಬೋದು. ನೋಡ್ಬೋದಲ್ಲಪ್ಪ. ಕಾಶಿ ವಿಶ್ವನಾಥನ್ನು ಟಿವಿಲಿ ನೋಡ್ಬೋದು. ಹಾಗಂತ ಅಲ್ಲಿಗೆ ಹೋಗೋದು ಬಿಡ್ತಾರ ಜನ? ಕೆಲವೊಂದಕ್ಕೆ ಅದರದೇ ಆದ ಮಹಿಮೆ ಇರುತ್ತೆ. ಸ್ಥಳ ಮಹಿಮೆ, ವ್ಯಕ್ತಿ ಮಹಿಮೆ, ಸ್ಥಾನ ಮಹಿಮೆ, ನಾಮ ಮಹಿಮೆ ಅಂತ ಇರುತ್ತೆ.
ಹಾಗೆಯೇ ಪ್ರತಿಯೊಂದು ಪದವಿಗೂ ಮಹಿಮೆ ಇರುತ್ತೆ. ಅದನ್ನ ಹತ್ತಿರದಿಂದ ನೋಡಿ ಆನಂದಿಸ್ಬೇಕಪ್ಪ. ಆನಂದಿಸ್ಬೇಕಪ್ಪ ಯಾವಾಗ? ನಿಜವಾಗ್ಲೂ ರಾಷ್ಟ್ರಪತಿಗಳು ಬಂದಾಗ. ಆದರೆ ನಾವು ಮಾಡ್ತಿರೋ ನಾಟಕದಲ್ಲಿ ರಾಷ್ಟ್ರಪತಿಗಳು ಬರಲ್ಲ. ಬಂದ್ರೆ ಶ್ರೀಮತಿ ಗಿರಿಜಾ, ಬಿಟ್ರೆ ಗಿರಿಜಾಪತಿ ಈ ಶಿವಪ್ರಸಾದ್. ಅಂದ್ರೆ ಮರನ ಉಳಿಸೋದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಆಡ್ತಿರೋ ನಾಟಕ ಮಾವ. ನಾಟಕನ? ಅದ್ಯಾಗಮ್ಮ? ಓಹೋ, ಇದಕ್ಕೆ ಈ ಏರಿಯಾ ಜನ ಎಲ್ಲ ಇನ್ವಾಲ್ವ್ ಆಗಿದಾರಾ? ಆಗದೆ ಇರ್ತಾರೇನಪ್ಪ. ನಮ್ಮ ಜನಗಳಿಗೆ ಮರದ ಬಗ್ಗೆ ಕಾಳಜಿ ಇಲ್ಲ ಅಂತಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿನ ನಾವು ಕೊಡಬೇಕು. ಮರ ಇದ್ರೆ ಏನೆಲ್ಲ ಉಪಯೋಗ ಆಗುತ್ತೆ, ಅದು ಇಲ್ಲ ಅಂದ್ರೆ ನಮಗೆ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅನ್ನೋ ಮಾಹಿತಿ ಅವ್ರಿಗೆ ಕೊಟ್ರೆ ಅವ್ರಿಗೂ ಜಾಗೃತಿ ಮೂಡುತ್ತೆ. ಮರ ಕಡಿತೀವಿ ಅಂತ ಲೆಟರ್ ಬಂತಲ್ಲ, ಆ ಲೆಟರ್ನ ತಯಾರಿಸೋದಕ್ಕೂ ಮರಾನೇ ಕಡಿತಾರೆ. ಅದೇ ವಿಪರ್ಯಾಸ. ಹೌದಪ್ಪ, ಜಗತ್ತು ಎಷ್ಟು ಕ್ರೂರ. ಆ ಮರಗಳನ್ನ ಕತ್ತರಿಸಿದ್ರೆ ರಕ್ತ ಬರಲ್ಲ, ಕೂಗಾಡಲ್ಲ ಅಂತ ಆ ಎಲ್ಲ ಮರಗಳನ್ನು ಸುಲಭವಾಗಿ ನೆಲಕ್ಕೆ ಬೀಳಿಸ್ಬಿಡ್ತಾರೆ. ಮಾವ, ನಿಮಗೆ ಸಪೋರ್ಟ್ ಕೊಡೋದಕ್ಕಿದೆಯಲ್ಲ ಊರ್ಗೋಲು, ಅದನ್ನು ಮರದಿಂದಾನೇ ತಯಾರಿಸಿರೋದು. ಅಯ್ಯೋ, ಅದು ವಯಸ್ಸಾಗಿ ಬಿದ್ದೋಗಿರುತ್ತಲ್ಲ ಮರ, ಅದರಿಂದ ಮಾಡಿದ್ದು. ಹೌದಪ್ಪ, ಸತ್ತು ನೆಲಕ್ಕುರುಳಿರೋ ಮರ ಕೂಡ ನಾವು ನೆಲಕ್ಕೆ ಉರುಳಬಾರ್ದು ಅನ್ನೋ ಕಾರಣಕ್ಕೆ ನಮಗೆ ಊರ್ಗೋಲಾಗುತ್ತೆ. ಅಂಥ ಮರನ ಕಡಿಯೋದಕ್ಕೆ ನಾವು ಬಿಡಬಾರ್ದು. ಅದು ಹೇಗೆ ಮುಟ್ತಾರೋ ನಾನು ನೋಡ್ತೀನಿ. ಇದಕ್ಕೆ ನನ್ನ ಸಪೋರ್ಟ್ ಇದೆ ಕಣೋ. ಏನ್ ಮಾಡ್ತೀಯ ಮಾಡು. ಥ್ಯಾಂಕ್ಸ್ ಅಪ್ಪ. ಯಾಕೆ ಎಲ್ಲರೂ ಇಲ್ಲಿದ್ದೀರಾ? ಪ್ರೆಸಿಡೆಂಟ್ ಬರ್ತಾರೆ ಅಂತ ನಾವು ಟೆನ್ಷನ್ ಅಲ್ಲಿ ಇದೀವಿ. ಇಂದು ಪೊಲೀಸ್ನವರೇ ಬಂದಿಲ್ಲ. ಹೋಗಿ ಹೋಗಿ ಇಲ್ಲಿಂದ. ಸರ್, ಪ್ರೆಸಿಡೆಂಟ್ನ ನೋಡ್ಬೇಕು ಅಂತ ನಿಮಗೆ ಮಾತ್ರ ಆಸೆನಾ? ನಮಗಿರಲ್ವಾ? ನಾವು ನೋಡ್ತೀವಿ ಬಿಡಿ ಸರ್. ಮೊದಲ ಪ್ರಜೆಯನ್ನ ಮಿಕ್ಕ ಪ್ರಜೆಗಳನ್ನ ನೋಡ್ಲಿ ಬಿಡಿ. ಸ್ವಾಮಿ, ಬರ್ತಿರೋದು ವಾರ್ಡ್ ಕಾರ್ಪೊರೇಟರ್ ಅಲ್ಲ, ಪ್ರೆಸಿಡೆಂಟು. ಅವ್ರನ್ನೇನು ಸುಮ್ಮನೆ ಮೀಟ್ ಮಾಡೋಕ್ಕಾಗುತ್ತಾ? ಅವ್ರು ಇರೋ ಜಾಗದಿಂದ 100 ಅಡಿ ದೂರದಲ್ಲಿ ಇರಬೇಕು. ಅದನ್ನ ಪೊಲೀಸೇ ಬಂದು ಹೇಳ್ತಾರೆ, ನೀವು ಸುಮ್ಮನೆ ಇರಿ. ಅಯ್ಯೋ, ಹೇಳದ್ ಕೇಳ್ರಮ್ಮ. ಮೊದ್ಲೇ ಪೀಕ್ಲಾಟದಲ್ಲಿ ಇದ್ದೀವಿ. ಯಾವ ಆಟದಲ್ಲಿದ್ದೀರಾ ಅಂತ ಆಟ ತೋರಿಸಿ ಸರ್, ನಾವು ನೋಡ್ತೀವಿ. ಅಯ್ಯೋ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರಮ್ಮ. ಎಲ್ರಿ ಪೊಲೀಸ್ ಫೋರ್ಸು ಮಿಲಿಟರಿ ಫೋರ್ಸ್ ಯಾವುದು ಬರಲೇ ಇಲ್ವಲ್ರಿ? ಹಾ, ಸೌಂಡ್ ಬರ್ತಾ ಇದೆ ಕಾಶ್ ಅವರೇ. ಮಿಲಿಟರಿ ಪ್ಯಾರಾಮಿಲಿಟರಿ ಫೋರ್ಸ್ ಎಲ್ಲ ಬರ್ತಾ ಇರಬೇಕು. ಅದು ಸರಿ ಶಿವ ಅವರೇ, ಪ್ರೆಸಿಡೆಂಟ್ ಬರ್ತಿದ್ರು, ಏನು ಅರೇಂಜ್ಮೆಂಟ್ಸೇ ಮಾಡಲಿಲ್ಲ. ಅಲ್ಲ ಮಾರ್ರೆ, ನ್ಯೂಸಲ್ಲೇ ಹೇಳಿಲ್ವಾ ಅವ್ರು ಬರೋದು ಯಾರಿಗೆ ಗೊತ್ತಿಲ್ಲ ಅಂತ ಹೇಳಿ? ಅದಕ್ಕೆ ಅರೇಂಜ್ಮೆಂಟ್ಸ್ ಯಾವುದು ಮಾಡ್ಲಿಲ್ಲ ಕಾಣ್ತದೆ. ಬೇಗ ಹೋಗಿ ಹಾರ ತುರಾಯಿ ತಗೊಂಡ್ ಬರೋ. ಸರ್, ಇರಿ. ಹಾರ ತುರಾಯಿ ಎಲ್ಲ ಆಮೇಲೆ ತರೆಯವ್ರಂತೆ. ಅದಕ್ಕೂ ಮುಂಚೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಏನಪ್ಪ? ಈ ಮರನ ಕಡಿತೀವಿ ಅಂತ ಆದೇಶ ಹೊರಡಿಸಿದ್ರಲ್ಲ, ಯಾಕೆ ಕಡಿಯೋದಿಲ್ವಾ? ಹೌದ್ರಪ್ಪ, ನಾವು ಮರನ ಈ ಕಡಿತಾರ ಇನ್ ಸ್ವಲ್ಪ ಹೊತ್ತಿಗೆ ಕಡಿತಾರ ಅಂತ ನಾವು ಕಾಯಕತ್ತೀವಿ. ಆದ್ರೆ ಒಂದು ಎಲೆನೂ ಮಿಸ್ಗಾಡವಲ್ದಲ್ಲಪ್ಪ. ಇನ್ನೊಂದು ನಿಮಿಷದಲ್ಲಿ ಒಳ್ಳೆ ಮುಹೂರ್ತ ಮೀರೋಗುತ್ತೆ, ಬೇಗ ಮರ ಕಡಿದ್ಬಿಡಿ. ಅಯ್ಯೋ ಸ್ವಾಮಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದೆಲ್ಲ ಇವಾಗ ಆಗಲ್ಲ. ನೋಟಿಸ್ ಕೊಟ್ಟದ್ ನೀವೇ ಅಲ್ದ, ಮತ್ ಕಡಿನಿ ಎಂತ ಕತಿಲ್ಲ. ಓಹೋ, ಪ್ರೆಸಿಡೆಂಟ್ಗೆ ಇಷ್ಟ ಆಗಿರೋ ಮರ ಅಂತ ನೀವು ಕಡಿಯಲ್ವಾ? ಅದೆಲ್ಲ ನಮಗ್ ಗೊತ್ತಿಲ್ಲ. ನೀವು ಮರನ ಕಡಿಲೇಬೇಕು. ಏನಂತೀರಪ್ಪ? ಮರ ಕಡಿಯಲ್ಲ ಏನ್ರಿ ಇವಾಗ? ಯಾಕೆ ಸರ್ ಕಡಿಯೋದಿಲ್ಲ? ಅಲ್ಲ, ರೋಡ್ ಸೈಡ್ ಅಲ್ಲಿ ಒಬ್ಬ ಬಡವ ವ್ಯಾಪಾರ ಮಾಡ್ತಾ ಇದ್ರೆ ಟಕ್ಕಂತ ಬಂದ್ಬಿಡ್ತೀರಾ ನಿಲ್ಸೋದಕ್ಕೆ? ಮನೆ ಒಡಿಬಾರ್ದು ಅಂತ ಆದೇಶ ಇದ್ರು JCB ತಗೊಂಬಂದು ಮನೇನ ಒಡೆದು ಜನಗಳನ್ನೆಲ್ಲ ಬೀದಿಗೆ ಹಾಕ್ತೀರಾ? ಅಲ್ಲ, ಪ್ರೆಸಿಡೆಂಟ್ಗೆ ಒಂದು ನ್ಯಾಯ, ಸಾಮಾನ್ಯರಿಗೆ ಒಂದು ನ್ಯಾಯನಾ? ಅದೆಲ್ಲ ಆಗಲ್ಲ ಸರ್. ನೀವೀಗ ಮರ ಕಡಿಬೇಕು, ನಾವೆಲ್ಲರೂ ನೋಡ್ಬೇಕು. ಅಯ್ಯೋ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಪ್ರೆಸಿಡೆಂಟು ಎಮೋಷನಲ್ಲಿ ಈ ಮರಕ್ಕೆ ಕನೆಕ್ಟ್ ಆಗಿದಾರಂತೆ. ಯಾಕೆ ನಾವ್ ಕನೆಕ್ಟ್ ಆಗಿರ್ಲಿಲ್ವಾ? ನಾವೇ ಈ ಮರನ ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ತಾನೆ, ಮತ್ ಕಡೀರಿ. ನಿಮ್ ಕೈಲಿ ಕಡುಕಾತಿಲ್ಲ ಅಂದ್ರೆ ಹೇಳಿ, ನಾವೇ ಕಡಿತು. ಭವ್ಯ, ಮಂಜ, ಹೋಗಿ ಗರ್ಗಸ ಕೊಡ್ಲಿ ತಗೊಬನ್ನಿ. ದಯವಿಟ್ಟು ತಡೀರಪ್ಪ, ನಮ್ ಕೆಲಸ ಹೋಗೋ ಪರಿಸ್ಥಿತಿ. ನಮ್ ಕೆಲಸ ಮಾಡಕ್ ಬಿಡಿ. ಯಾಕಾದ್ರೂ ಆದೇಶ ಕೊಟ್ಟನೋ ಅನಿಸ್ತಿದ್ಯಪ್ಪ? ಕೊಟ್ಟ ಆಗೋಯ್ತಲ್ಲ ಸರ್.
ಮರ ಕಡಿತೀವಿ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡ್ತೀವಿ ಅಂತ ಏನೇನೋ ಹೇಳ್ತಾ ಇದ್ರೆ ಅದಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಮಾಡಿ. ಈಗೇನು ಮರ ಕಡಿಯಲ್ವಾ ನೀವು? ಆಗಲ್ಲಯ್ಯ, ಅದೇನಯ್ಯ ಮಾಡ್ತೀಯಾ? ವಾ, ಏನಯ್ಯ ಮಾಡ್ತೀಯ ಅಂತ ನನ್ನೇ ಕೇಳ್ತೀರಾ? ನಾವು ಸಾಮಾನ್ಯ ಜನ ಸರ್, ನಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ? ನೋಡಿ, ನೀವು ಕೊಟ್ಟಿರೋ ಆದೇಶ ಪತ್ರ ಇಲ್ಲೋಡಿ ಇಲ್ಲೇ ಇದೆ. ಪ್ರೆಸಿಡೆಂಟ್ ಬರ್ತಾರಲ್ಲ, ಅವ್ರಿಗೆ ಇದನ್ನ ತೋರಿಸ್ತೀವಿ. ಅವ್ರೇನು ತೀರ್ಮಾನ ತಗೊಳ್ತಾರೋ ತಗೊಳ್ಳಿ ಅಷ್ಟೇ. ಸರ್, ಹಾಗೆ ಮಾಡಬೇಡಿ ಸರ್, ನಾನು ಮಕ್ಕಳೊಂದಿಗ ಕೆಲಸ ಹೋಗ್ಬಿಡುತ್ತೆ. ಈಗೇನು ಈ ನೋಟಿಸ್ ತಾನೇ ಪ್ರಾಬ್ಲಮ್ಮು? ಈಗ ಹೊಸ ಆದೇಶನೇ ಹೊರಡಿಸ್ತೀನಿ. ಕೊಡಲಿಯ ಫೈಲು. ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ಶಂಕರಪುರದ ದೊಡ್ಡ ಮರವನ್ನು ಕಡಿಯಲು ಆದೇಶ ಕೊಟ್ಟಿದ್ದು ಕೇವಲ ಒಂದು ತಾಂತ್ರಿಕ ಕಾರಣದಿಂದ. ಹಾಗಾಗಿ ಆ ಆದೇಶವನ್ನ ಹಿಂಪಡೆಯುತ್ತಿದ್ದೇವೆ. ಇನ್ನು ಎಂದಿಗೂ ಮರವನ್ನು ಕಡಿಯಲು ಆದೇಶ ನೀಡುವುದಿಲ್ಲ ಎಂದು ತಿಳಿಸುತ್ತಿದ್ದೇನೆ.